ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಗುರುವಾರದ ರಂಗೋಲಿ ನೋಡಿದ ರಾಯರ ಪೂಜೆ ಮಾಡಬೇಕಲ್ವಾ? ನೋಡಿ, 7 ಚುಕ್ಕಿ ಒಂದು ದಿಕ್ಕಿಡೋದು. ಚಿಕ್ಕ ಚಿಕ್ಕದಾಗಿ ರಂಗೋಲಿ ತೆಗೆದು ಅದಕ್ಕೆ ಸಿಂಪಲಾಗಿ ಡಿಸೈನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ? ರಂಗೋಲಿ ಹಾಕೋದ್ರಿಂದ ಏನೋ ಒಂಥರ ಖುಷಿ. ಪೇಷನ್ಸ್ ಇರಬೇಕು ಮೇಯ್ನು. ನಾವು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳಿ ಚಿಕ್ಕದಾಗೆ ಆಗಲಿ ತೆಗೆದುಬಿಟ್ಟು ಅದಕ್ಕೆ ಒಂದು ಚಿಕ್ಕದಾಗಿ ಡಿಸೈನ್ ಮಾಡಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ದೇವ್ರ ಪೂಜೆ ಮಾಡಿ ರಾಯರ ಪೂಜೆ ಎಲ್ಲ ಆಯಿತು. ಏನೋ ದೇವ್ರ ಪೂಜೆ ಮಾಡೋದ್ರಿಂದ ಮನಸ್ಸಿಗೊಂದು ಹಿತ ಆಗುತ್ತೆ, ಏನೋ ಒಂದು ಖುಷಿ ಸಿಗುತ್ತೆ. ಇದೆಲ್ಲ ಆದಮೇಲೆ ಟಿಫನ್ನಿಗೆ ಅಂತ ಪೂರಿ, ಆಲೂ ಪಲ್ಯ, ಚಟ್ನಿ ಮಾಡಿದ್ದೆ. ನನ್ನ ಮಗಳಿಗೆ ಸಾಗು ಬೇಡ, ಆಲೂ ಪಲ್ಯನೇ ಬೇಕು ಅಂದ್ಲು. ಅದಕ್ಕೆ ಆಲೂ ಪಲ್ಯ ಮಾಡಿ ಚಟ್ನಿ ಮಾಡಿದೆ, ಕಾಯಿ ಚಟ್ನಿ. ಏನು ಎಣ್ಣೆದು ಅಂದ್ಕೊತೀರ ಬೇಯಿದ್ರೆ ಬಿಸಿಲಲ್ಲಿ ಏನಿಲ್ಲ, ಯಾವಾಗಾದರೂ ಒಂಥರ ಸರಿ ತಿನ್ನಬೇಕು ಅಂದರೆ ತಿನ್ನಬೇಕು. ಏನು ಡೈಲಿ ಅಂತೂ ತಿನ್ನಲ್ಲ, ಯಾವಾಗಾದರೂ ಒಂದು ಸರಿ ಮಾಡ್ಕೊಂಡು ತಿನ್ನೋಕ್ಕೆಲ್ಲ ಏನಾಗಲ್ಲ. ಬಾಕ್ಸ್ ಎಲ್ಲ ರೆಡಿ ಆಯಿತು, ನಮ್ಮ ಮನೆಯವ್ರದ್ದು, ಮಗಳದು. ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ತುಂಬ ದಿನದಿಂದ ಅವಳಿಗೂ ಮಾಡಿದ್ದಿಲ್ಲ, ಅದಕ್ಕೆ ಮಾಡಿದೆ ಇವತ್ತು ಪುರಿನ. ಗಿಡಗಳಿಗೆ ಚಿಕ್ಕದಾಗಿ ಒಂದು ಮಿನಿ ಗಾರ್ಡನ್ ನಂದು. ಇದು ನೋಡಿ, ಶಂಕು ಪುಷ್ಪ ಹೂವಿಂದಿದು, ದೇವ್ರಿಗೆ ಭಾಳ ಇಷ್ಟವಾಗಿದ್ದು ಹೂವು ಅದು. ಹಾಗೆ ಮನಿ ಪ್ಲ್ಯಾಂಟು. ನಾನೇ ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು. ನೋಡಿ, ಇದು ಹಳದಿ ಹೂವು, ಡೈಲಿ ಹೂವು ಏರಿಸ್ಬೇಕಂತ ಒಂದು ಸಸಿ ಹಾಕಿದ್ದೀನಿ, ಇನ್ನೂ ಬಂದಿಲ್ಲ ಅದು. ಇದು ಶೋ ಪ್ಲ್ಯಾಂಟ್ ಇದು. ಹಾಗೆ ತುಳಸಿ ಗಿಡ ನೋಡಿ, ಇದು ಡೈಲಿ ಹೂವು ಏರಿಸ್ತಾರೆ. ಇದು ಎಲ್ಲ ಗಿಡಗಳು ಇರೋದ್ರಿಂದ ಏನೋ ಮನಸ್ಸಿಗೆ ಒಂದು ಖುಷಿ ಸಿಗುತ್ತೆ. ನಮ್ಮ ಕೈಲಾಗಿದ್ದು ನಾವು ಏನಾದರೂ ಆಗಲಿ ಸಮಾಧಾನವಾಗಿ ಆ ಗಿಡದ ಹತ್ರ ಹೋಗಿ ನಿಂತ್ಕೊಂಡ್ರೆ ಏನೋ ಒಂದು ಖುಷಿ ಅಲ್ವಾ? ನೋಡಿ, ಇದು ಬಿಡಿ ಹೂವು ಅಂತ ಇದು ಶಾವಂತಿ ಹೂವು. ಮನಿ ಪ್ಲ್ಯಾಂಟ್ಗಳು ಈ ಬಾಟ್ಲಲ್ಲಿ ನೀರು ಹಾಕಿದರೆ ಗಿಡದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಡಿಸೈನಾಗಿ. ಇದೆಲ್ಲ ಆದಮೇಲೆ ಹಾಗೆ ಸ್ಕೂಲಿಗೆ ಹೋಗಬೇಕಾಗಿತ್ತು, ನನ್ನ ಮಗಳ ಸ್ಕೂಲಿಗೆ ರಿಪೋರ್ಟ್ ಕಾರ್ಡ್ ತರಬೇಕಾಗಿತ್ತು. ಅವಳಿಗೆ ಬಂದಿದ್ದಿಲ್ಲ, ನಾನು ಒಬ್ಬಳೇ ಹೋಗಿದ್ದೆ. ಆ್ಯಕ್ಚುಲಿ ಎಲ್ಲ ಮೇಡಮ್ಗಳನ್ನೆಲ್ಲ ಮಾತಾಡಿಸ್ಕೊಂಡು ನೋಡಿ ಎಲ್ಲ ತೊಗೊಂಡು ಬಂದೆ. ಇದೇನು ಅವಳ ಸ್ಕೂಲಿದು. ಹಾಗೆ ಬರುವಾಗ ಅವಳಿಗೆ ತುಂಬ ಇಷ್ಟ ಡೋನಟ್ ಅಂದರೆ, ಅದಕ್ಕೆ ಡೋನಟ್ ತಗೊಳ್ಳೋಣ ಅಂತ ಬಂದೆ ಬೇಕ್ರಿಗೆ. ನಾರ್ಮಲ್ಲಾಗಿ ಅವಳು ಬೇಕ್ರಿ ಐಟಮ್ ತುಂಬ ಇಷ್ಟಪಡ್ತಾಳೆ. ಸ್ವಲ್ಪ ಯಾವಾಗಾದರೂ ಕೇಳ್ತಾಳೆ, ಜಾಸ್ತಿ ಕೇಳಲ್ಲ. ಅದಕ್ಕೆ ಅವಳಿಗೆ ಇಷ್ಟ ಅಂತ ತೊಗೊಂಬಂದೆ. ಐಸ್ ಕೇಕು ತುಂಬ ಇಷ್ಟ ಅವಳಿಗೆ. ಇವತ್ತು ಬೇಡ, ಡೋನಟ್ ಒಂದೇ ಅಂದ್ಕೊಂಡು ಅವಳಿಗೆ ತೊಗೊಂಬಂದೆ. ಹಾಗೆ ನಾನೊಂದು ರಸ್ಮಲಾಯಿ ತೊಗೊಂಡೆ. ನೋಡಿ, ರಸ್ಮಲಾಯಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆಗೆ ಬಂದು ಲೈಟಾಗಿ ಅನ್ನ ಮಾಡಿಕೊಂಡು ಒಗ್ಗರಣೆ ಮಜ್ಜಿಗೆ. ಈ ಬಿಸಿಲಿಗೆ ಇನ್ನೇನು ಮಾಡೋದು, ಅವಳಿಗೂ ಬಂದರೆ ಅವಳು ಸ್ವಲ್ಪ ಲೈಟಾಗಿ ಊಟ ಮಾಡ್ತಾಳೆ, ಜಾಸ್ತಿ ಮಾಡಲ್ಲ ಅವಳು. ಅದಕ್ಕೆ ಲೈಟಾಗಿ ಮಜ್ಜಿಗೆ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಿ ಇವತ್ತಿನ ವ್ಲಾಗ್ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.